ಪ್ರತಿಭೀಶ್ವರಣ್ಣನ ಥರ ಯಾರೂ ಇಲ್ಲ MLA 10 ವರ್ಷದಿಂದ ಗೆದ್ದಿರೋರ್ನೆಲ್ಲ ನಾವು ನೋಡಿದ್ದೀವಿ. ಅಂದರೆ ಒಳ್ಳೆ ಮಕ್ಕಳಕ್ಕೂ ಅಷ್ಟೇ, ಓದೋ ಮಕ್ಕಳಕ್ಕ, ವಯಸ್ಸಾಗಿರೋ ಅಜ್ಜಿಗಳಕ್ಕ ಅಷ್ಟೇ ಒಳ್ಳೆ ಹೆಲ್ಪ್ ಐತೆ. 2000 ಬರ್ತೈತೆ ನಮಗೆ, ಏನು ತೊಂದರೆ ಇಲ್ಲ. ಅಕ್ಕಿ ದುಡ್ಡು ಬರ್ತೈತೆ, ಒಳ್ಳೆ ವ್ಯಕ್ತಿ ಬಂದವ್ರೆ. ಪ್ರತಿಭೀಶ್ವರಣ್ಣನ ಥರ ಯಾರೂ ಇಲ್ಲ MLA 10 ವರ್ಷದಿಂದ ಗೆದ್ದಿರೋರ್ನೆಲ್ಲ ನಾವು ನೋಡಿದ್ದೀವಿ. ನಮ್ಗೆ ಸಂಘಗಳು ನಡೀತವೆ ಇಲ್ಲಿ, ನಮ್ಮ ಮನೆ ಹತ್ರ ಒಂದು 2-3 ಸಂಘ ನಡೀತವೆ. ನಮ್ಗೆ ಏನು ಹೆಲ್ಪು ಮಾಡಿಲ್ಲ ಅವರು. ಇವ್ರು ಮಾಡ್ಕೊಡ್ತೀನಿ ಅಂತ ನಮ್ಗೆ ಭರವಸೆ ಕೊಟ್ಟವ್ರೆ. ಇವಾಗ ಒಂದು ಸಂಘಕ್ಕೆ ಆಗೈತೆ ಲೋನು, ಮಾಡ್ಕೊಡ್ತೀನಿ ಅಂತ ಹೇಳವ್ರೆ. ಅಂದರೆ ಒಳ್ಳೆ ಮಕ್ಕಳಕ್ಕೂ ಅಷ್ಟೇ, ಓದೋ ಮಕ್ಕಳಕ್ಕ, ವಯಸ್ಸಾಗಿರೋ ಅಜ್ಜಿಗಳಕ್ಕ ಅಷ್ಟೇ ಒಳ್ಳೆ ಹೆಲ್ಪ್ ಐತೆ. ಚೆನ್ನಾಗಿ ಮಾಡಿಕೊಡ್ತಾವ್ರೆ. ಹಂಗೆ ಇರಬೇಕು, ಅವರೇ ಇರಬೇಕು ಅನ್ನೋದು ನಮ್ಮ ಆಸೆ. ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಜನನ ಅಷ್ಟು ಚೆನ್ನಾಗಿ ಮಾತಾಡಿ ಹೇಳ್ತಾರೆ. ಅದು ನಮ್ಗೆ ತುಂಬ ಇಷ್ಟ. ಅಕ್ಕ ಅಣ್ಣ ಅಂತೇಳಿ ಕೇಳ್ಕೊತಾರೆ, ಮನೆಗೆ ಹೋಗಿ ಭೇಟಿ ಮಾಡ್ತಾರೆ. ಏನೋ ನಮ್ಮ ಥರನೇ ಬಡವ್ರನ್ನೂ ಭೇದ ಭಾವ ಏನೂ ಮಾಡಲ್ಲ, ಒಳ್ಳೆ ಥರನೇ ಮಾತಾಡ್ತಾರೆ. ಅದು ನಮ್ಗೆ ಇಷ್ಟ ಆಗೈತೆ. ಅದರಿಂದ ನಾವು ಪ್ರತಿಭೀಶ್ವರನ್ನೇ ಬೆಂಬಲಿಸ್ತಾ ಇದ್ದೀವಿ. ಯಾರು ಪ್ರತಿಭೀಶ್ವರ ನಮ್ಮ ಊರಕ್ಕೆ ಬಂದಿಲ್ಲ, ನಾವು ರೀಡ್ ಕೊಟ್ಟಿದ್ದೀವಿ ನಮ್ಮೂರಲ್ಲಿ, ಗೊತ್ತಾ, ಹೈಯೆಸ್ಟ್ ಕೊಟ್ಟಿದ್ದೀವಿ. ಆದರೆ ನಮ್ಮ ನಾಗೇಂದ್ರ ಬಾಬು ನಮ್ಮ ಫುಲ್ ಸಪೋರ್ಟ್ ಮಾಡ್ದ. ನಾವು ಓಂ ಶಕ್ತಿಗೆ ಹೋಗಬೇಕು ಅಂತಂದರೆ ನಾಗೇಂದ್ರ ಬಾಬುನೇ ನಮ್ಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆಗೆ ಬಂದು ನಮ್ಮ ಹಿಂದೆ ಮುಂದೆ ಓಡಾಡಿ ನಮಗೆಲ್ಲ ಅಡುಗೆಗಳು ಊಟಗಳು ಅದು ಇದೆಲ್ಲ ಮಾಡಿಕೊಟ್ಟು ನಮ್ಮ ಹಿಂದೆ ಬೆನ್ಗಾವಲಾಗಿ ಕಾತ್ಕೊಂಡ. ಇವತ್ತು ಅಷ್ಟೇ ಆ ಹುಡುಗನ ಏನು ಹೇಳ್ತಾನೋ ಅದಕ್ಕೆ ನಾವು ಬೇರೆ ಮಾತಿಲ್ಲ. ನಾವು ಹುಡುಗನ ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಹೋಗ್ತಾ ಇರ್ತೀವಿ. ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ಹೋಗಲ್ಲ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟವ್ರೆ. ಅವರು ಪ್ರತಿಭೀಶ್ವರ ಮಾಡಿಲ್ಲ, ಅವ್ರ ಪರವಾಗಾದರೂ ನಾಗೇಂದ್ರ ಬಾಬು ನಮಗೆ ಮಾಡಿಕೊಟ್ಟವ್ರೆ. ಅಲ್ಲ ಸರ್, ಅವ್ರ ಥರ ನಾವು ನಕಲಿ ಹಕ್ಕುಪತ್ರ ಏನು ಮಾಡಿಸ್ಕೊಟ್ಟಿಲ್ಲಲ್ಲ ಅವರು. ಪಾಪ ಮಾಡ್ತೀನಿ ಅಂತ ಭರವಸೆ ಕೊಟ್ಟವ್ರಲ್ಲ, ಮಾಡಿಕೊಡ್ತಾರೆ. ನಾವು ಕಾಯೋಣ. ಏನು ಹಂಗೆ ಮಗು ಹುಟ್ಟಿದ ತಕ್ಷಣವೇ ದೊಡ್ಡದಾಗ್ಬಿಡ್ತೈತಾ? ಆಗಲ್ಲಲ್ಲ. ನೋಡೋಣ, ಇವಾಗ 9 ತಿಂಗಳಾಗೈತೆ, ಇನ್ನೂ 5 ವರ್ಷ ಐತೆ. ನೋಡೋಣ, ನಮ್ಗೆ ಒಳ್ಳೆ ಕಾರ್ಯಕ್ರಮನೇ ಕೊಡ್ತಾರೆ. ನಮ್ಮನ್ನೆಲ್ಲ ಬರ್ತಾರೆ ಅಂತ ಹೇಳವ್ರೆ, ಭರವಸೆ ಕೊಟ್ಟವ್ರೆ. ಬಡವ್ರಿಗೆಲ್ಲ ಸಹಾಯ ಮಾಡ್ತೀನಿ ಅಂತ ಹೇಳವ್ರೆ. ನೋಡೋಣ. ಇವಾಗ 10 ವರ್ಷನೇ ನಾವು ಅವಕಾಶ ಕೊಟ್ಟು ನೋಡಿದ್ದೀವಿ, ಇವ್ರಿಗೂ ಕೊಡ್ತೀವಿ. ತಪ್ಪಾಯಿತು.